ಸಂಜು ವೆಡ್ಸ್ ಗೀತೆ ಸಿನಿಮಾಗೆ ವಿಧಿಸಿದ್ದ ಕೋರ್ಟ್ ತಡೆಯಾಜ್ಞೆ ತೆರವು. ಚಿತ್ರತಂಡಕ್ಕೆ ಬಿಗ್ ರಿಲೀಫ್. ಸಂಜು ವೆಡ್ಸ್ ಗೀತೆ ಸಿನಿಮಾ ರಿಲೀಸ್ ಪೋಸ್ಟ್ ಪೋನ್ ಆಗಿದ್ದು ಯಾಕೆ? ಹಾಗಾದ್ರೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಇದೆಲ್ಲದರ ಸಂಕ್ಷಿಪ್ತ ಮಾಹಿತಿಯನ್ನ ನೀಡಿದೆ ಚಿತ್ರತಂಡ. ಹಾಗಾದ್ರೆ ಚಿತ್ರತಂಡ ಏನ್ ಹೇಳುತ್ತೆ, ಬನ್ನಿ ಕೇಳ್ಕೊಂಡ್ ಬರೋಣ. ನಮಸ್ಕಾರ. 10ಕ್ಕೆ ಬಿಡುಗಡೆ ಆಗಬೇಕಿತ್ತು ಸಿನಿಮಾ. ಕಾರಣ ಹೇಳಿದ್ರು ಗೆಳೆಯ, ಅದರದ್ದು ಸ್ಟೇ ವೇಕೆಟ್ ಆಗಿರೋ ಆರ್ಡರ್ಸ್ ತೊಗೊಂಡ್ಬಂದಿದ್ದಾರೆ. ಆ ಪ್ರೋಸೆಸ್ ಹೇಗಾಯಿತು, ಎಷ್ಟು ಕಷ್ಟಗಳಾಯಿತು, ಎಷ್ಟು ತೊಂದರೆಗಳಾಯಿತು, ಅವತ್ತು ಇಲ್ಲೇ ಬಂದು ಪ್ರೆಸ್ ಮೀಟ್ ಮಾಡಿದ್ವಿ. ಅವತ್ತು ತುಂಬ ಅರ್ಜೆಂಟಲ್ಲಿ ಇದ್ವಿ, ಟೆನ್ಷನ್ ಇತ್ತು. ಯಾಕಂದ್ರೆ ಅಲ್ಲಿಂದ ಇಂಜೆಕ್ಷನ್ ಬಂದ್ಬಿಟ್ಟಿತ್ತು, ಓಡಿದ್ವಿ. ಪಾಪ ಕುಮಾರ್ ಬೆಳಿಗ್ಗೆನೆ 6 ಗಂಟೆಗೆ ಇಲ್ಲಿಂದ ಹೊರಟು ಆ ಪ್ರೋಸೆಸ್ ಎಲ್ಲ ಮುಗಿಸಿ ಒಂದಿನ ಅಲ್ಲೇ ಉಳ್ಕೊಂಡು ಸರಿ ಮಾಡ್ಕೊಂಬಂದಿದ್ದಾರೆ. ತೊಂದರೆ ಆಗಿದ್ದು ನಾಕ್ಷಕರ್ ಹೇಳಿದ್ರು, ಅವರ ಗುರ್ತುಂದ ಸೀತಾಕಾಲಂ ಸಿನಿಮಾದಲ್ಲಿ ಅಲ್ಲೊಂದೇನೋ ಫಿನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಅದೇನು ಇವರು ಯಾವ ಪೇಪರ್ ಮೇಲೆ ಸೈನ್ ಮಾಡಿ ಬಂದಿದ್ರು, ಅದ್ರಲ್ಲಿ ಅವ್ರು ಏನು ಬರ್ಕೊಡ್ರೋ ಗೊತ್ತಿಲ್ಲ. ಆ ಸಮಸ್ಯೆಯಾಗಿ ಅಲ್ಲಿ ಸ್ಟೇ ಬಂದಿತ್ತು, ಅದು ವೆಕೇಟ್ ಆಯಿತು. ಈಗ ಇನ್ನೇನು ಸಿನಿಮಾ ಬಿಡುಗಡೆಗೆ ಹತ್ತಿರ ಬಂದ್ಬಿಟ್ಟಿದ್ವಿ. 10ನೇ ತಾರೀಕೆ ಮಾಡಬೇಕಿತ್ತು. ಕಾರಣ ಏನು ಅಂತ ಗೊತ್ತಾಯ್ತು. ದಯಮಾಡಿ ಈ ಪ್ರಾಮಾಣಿಕ ಪ್ರಯತ್ನವನ್ನ ಜನರಿಗೆ ತಲುಪಿಸುವಂತ ಕೆಲಸ ನಿಮ್ಮಿಂದ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ಚೇತನ್, ರೆಗ್ಯುಲರ್ ಆಗಿ ಪ್ರೆಸ್ ಬಾಪ, ತಡವಾಗಿ ಬಂದಿಲ್ಲ, ಸಾರಿ ಕೇಳಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಇದ್ರ ಉದ್ದೇಶ ರೆಡ್ಡಿ ಸರ್, ಇದ್ರ ಉದ್ದೇಶ, ಈ ಪ್ರೆಸ್ ಮೀಟ್ ಉದ್ದೇಶ ಅಷ್ಟೇ. ಯಾರು ಏನೋ ಬೇರೆ ಬೇರೆ ಮಾತಾಡ್ತಾರೆ, ಅದು ಯಾವುದೂ ಅಲ್ಲ, ಸತ್ಯ ಇದು. ಬಿಡುಗಡೆ ದಿನಾಂಕನ ಈಗ ನಿರ್ಮಾಪಕರು ಹೇಳ್ತಾರೆ. ಈ ಪ್ರೋಸೆಸ್ ಹೆಂಗಾಯ್ತು, ಅವ್ರಿಗೆ ಎಷ್ಟು ಕಷ್ಟ ಆಯ್ತು ಅಂತಾನು ಅವ್ರ ಬಾಯಿಂದಾನೆ ಕೇಳಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನವರಿ 10, 2025ಕ್ಕೆ ನಮ್ಮ ಸಿನಿಮಾ ಸಂಜು ವೆಡ್ಸ್ ಗೀತೆ ಭಾಗ 2 ರಿಲೀಸ್ ಆಗಬೇಕಾಗಿತ್ತು. ರಿಲೀಸು ಆಗಲಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣ, ನೇರವಾಗಿ ನಮಗೆ ಹೈದರಾಬಾದಿನ ಸಿಟಿ ಸಿವಿಲ್ ಕೋರ್ಟಿಂದ ಬಂದ ತಡೆಯಾಜ್ಞೆ. ಈ ತಡೆಯಾಜ್ಞೆ ಏನು ಅಂತಂದರೆ, ನಾನು 2019ರಲ್ಲಿ ನನ್ನ ನಿರ್ಮಾಣದಲ್ಲಿ ನನ್ನ ಸ್ನೇಹಿತನ ಜೊತೆ, ಭಾವನಾ ರವಿಯವರ ಜೊತೆ ಒಂದು ಸಿನಿಮಾ ನಿರ್ಮಾಣ ಆಗಿತ್ತು. ತೆಲುಗು ಭಾಷೆಯಲ್ಲಿ ತಮನ್ನ ಮತ್ತು ಸತ್ಯದೇವ್ ಆಕ್ಟ್ ಮಾಡಿದ ಒಂದು ಸಿನಿಮಾ, ಗುರುತುಂದ ಸೀತಾಕಾಲಂ ಅಂತ. ಅದಕ್ಕೆ ನಮಗೆ ಇನ್ನೊಬ್ಬರು ಪಾರ್ಟ್ನರ್ ಇದ್ದರು, ಪ್ರೊಡ್ಯೂಸರ್ ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ವಿಡಿಯೋದಲ್ಲಿದ್ದ ಒಂದು ಕ್ಲಿಪ್ಪನ್ನು ಇಟ್ಕೊಂಡು ಈ ಸಿನಿಮಾಗೆ ತಡೆಯಾಜ್ಞೆ ತಂದರು. ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನು ಅಂದರೆ, ಈ ಸಿನಿಮಾ ಸಂಜು ವೆಡ್ಸ್ ಗೀತೆ ಭಾಗ 2ರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಅಂಡ್ ಪ್ಯೂರ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಇಟ್ಟಿದ್ದಾರೆ, ಡೈರೆಕ್ಷನ್ ಮಾತ್ರ ನಂದು. ಇದು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ. ಸಂಬಂಧ ಇದೆ ಅನ್ನೋದನ್ನ ಕಲ್ಪಿಸ್ಕೊಂಡು ಅವರು ತಡೆಯಾಜ್ಞೆ ತಂದರು. ಆದರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಛಲವಾದಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂಥ ಸಿನಿಮಾ, ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಅನ್ನೋ ಬ್ಯಾನರ್ಡಿಯಲ್ಲಿ ಆಗಿರುವಂಥ ಸಿನಿಮಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಆ ತಡೆಯಾಜ್ಞೆಯನ್ನು ನಿನ್ನೆ ಸಂಜೆ ಅದು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸ್ಗೆ ಕಾನೂನಾತ್ಮಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ನೀಡಿದೆ. ಥಿಯೇಟರ್ದು ನಮಗೆ ಸಮಸ್ಯೆ ಆಗುತ್ತೆ. ಅವಾಗ ಆ ವಿಚಾರವಾಗಿ ನಾವು ಥಿಯೇಟರ್ಗೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ ಕಾಣದ ಸೆಂಟ್ರಲ್ಲೇ ನಮಗೆ ಥಿಯೇಟರ್, ಅದು ಇವ್ರ ಏರಿಯಾದಲ್ಲಿ ಥಿಯೇಟರ್ ಕೊಟ್ಟಿರಲ್ಲ. ಆ ವಿಚಾರಕ್ಕೆ ಒಂದು ಹೋರಾಟ ಮಾಡಬೇಕು ಅಂತ ಒಂದು ಎಚ್ಚರಿಕೆ ಕೊಡ್ತೀವಿ. ಅದು ಒಂದು ಕಡೆ. ಕಾನೂನು ಪ್ರಕಾರದಲ್ಲ, ಕಾನೂನು ಬಗ್ಗೆ ಅಲ್ಲಿರುತ್ತೆ. ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ನನ್ನ ಬ್ಯಾನರು. ಅದಕ್ಕೆ ನಾನು ಕುಮಾರ್ HP ಮತ್ತು ನನ್ನ ಮಗ ಪ್ರಫುಲ್ ಕುಮಾರ್ H, ನಾವಿಬ್ಬರು ಮ್ಯಾನೇಜಿಂಗ್ ಪಾರ್ಟ್ನರ್ಸು. ಅದು ಬೇರೆ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ. ನೀವು ಸೆನ್ಸಾರ್ ಸರ್ಟಿಫಿಕೇಟ್ ನೋಡ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಎನಿಥಿಂಗ್ ಯಾವುದು ಇಲ್ಲ. ಇಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಅಂತ ಅಂದರೆ, ಕರೆಕ್ಟ್ ಟೈಮ್ ನೋಡಿ 8ನೇ ತಾರೀಕಿಗೆ ನಮಗೆ 3 ಗಂಟೆಗೆ ಕಾಪಿ ಸಿಗುತ್ತೆ. ಯಾವುದೇ ಕೋರ್ಟು ಸ್ಟೇ ಕೊಡೋಕ್ಕಿಂತ ಮುಂಚೆ, ಇದು ಪಬ್ಲಿಕ್ ಇಶ್ಯೂ. ಒಂದು ಸಿನಿಮಾ ಅಂದಾಗ ಲಕ್ಷಾಂತರ ಜನ ಆ ಸಿನಿಮಾ ನೋಡೋಕೆ ಆಧಾರದಲ್ಲಿರ್ತಾರೆ, ಮತ್ತೆ ಅವರು ಪಬ್ಲಿಸಿಟಿ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಕೊಡಬೇಕು ಅಂತ ಅಂದಾಗ ನನಗೆ ಒಂದು ನೋಟಿಸ್ ಕೊಡಬೇಕಿತ್ತು. ಫಸ್ಟ್ ಈ ಥರ ನಿಮ್ಮ ಸಿನಿಮಾಕ್ಕೆ ಸ್ಟೇ ಬಂದಿದ್ದಾರೆ, ಬಂದು ನಿಮ್ದು ಏನಿದೆ
ಸಬ್ಮಿಟ್ ಮಾಡಿ ಅಂತ ಕೇಳ್ಬಿಟ್ಟು ಇದು ಜನರ ಪ್ರೋತ್ಸಾಹ ತಮಗೆಲ್ಲ ಗೊತ್ತಿದೆ ಕಾನೂನು ಬಗ್ಗೆ. ನನಗೆ ವಿತೌಟ್ ಎನಿ ಮೈ ನಾಲೆಡ್ಜ್ ಒಂದೇ ಒಂದು ನೋಟಿಸ್ ಬಂದಿಲ್ಲ, ಏನೂ ಇಲ್ಲ. ಅಲ್ಲಿ ಏನಾಗಿದೆ, ನಮಗೆ ವಿಚಾರ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ನರೇಶ್ ಅಂತ ವಕೀಲರು ಇಲ್ಲ ಬ್ಯಾಂಗ್ಳೂರು, ಇವ್ರನ್ನ ಕರ್ಕೊಂಡು ನಾವು ಫೋನಲ್ಲೇ, ಯಾಕೆಂದರೆ ಟೈಮ್ ಇಲ್ಲ ಅಂದ್ಕೊಂಡು ಫೋನಲ್ಲೇ ಮಾತಾಡಿದ್ರು. ಅಲ್ಲಿ ಇಬ್ಬರು ಸೀನಿಯರ್ ಕೌನ್ಸಿಲರ್, ಒಬ್ಬರು ವಿಜಯ್ ಚಾಮುಂಡೇಶ್ವರಿ ಅಂತ, ಅವರು ಬಾರ್ ಕೌನ್ಸಿಲ್ ಮೆಂಬರು, ಅವರ ಹಸ್ಬೆಂಡು ಜಡ್ಜು, ಭಾಳ ದೊಡ್ಡ ಅಡ್ವೊಕೇಟ್ ಅಲ್ಲಿ. ಇನ್ನೊಬ್ರು ಹಾವನೂರು ಅಂತ, ಅವರಿಬ್ಬರನ್ನ ಫೋನಲ್ಲಿ ಬುಕ್ ಮಾಡ್ಕೊಂಡು 2 ಮಕ್ಕಳು ಹೋಗ್ತೀವಿ. ಹೋಗಿ ಎಲ್ಲ ಇನ್ನು ಕಾಪಿನೇ ಸಿಕ್ಕಲ್ಲ ನಮಗೆ, ಏನು ಕೇಸ್ ಆಗೋದು ಗೊತ್ತಿಲ್ಲ. ನಾವು ಹೋದ್ರೆ ಕಾಪಿ ತೊಗೊಂಡಿರ್ತಾರೆ, ತೊಗೊಂಡಾಗ ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಏನಿದೆ, ಕೋರ್ಟ್ಗೆ ಅವರು ಮಿಸ್ಗೈಡ್ ಮಾಡಿದ್ದಾರೆ. ನಾಗಶೇಖರ್ ಮೂವೀಸ್ ಅನ್ನೋದು ಏನು ಬಂದಿದೆ ಪೋಸ್ಟಲ್ಲಿ, ಅದನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂತ ಕೈಗಳಿಗೆ ಥಿಯೇಟರ್ಗಳು ಬೇಕಾಗಿತ್ತು. ಅವ್ರದ್ದೇನೋ ಹಣಕಾಸಿನ, ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನು ಹೇಳ್ತೀವಿ. ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ, ಯಾಕೆಂದ್ರೆ ಅವ್ರು ನಮ್ಗಿನ್ನೂ ಒಳ್ಳೇದನ್ನೇ ಮಾಡಿದ್ದಾರೆ. ಛಲವಾದಿ ಕುಮಾರ್ ಅವ್ರಿಗೂ ಕುರ್ತುಂದ ಶೀತಾಕಾಲಂಗೂ ಸಂಬಂಧವೇ ಇಲ್ಲದಂತ ವಿಚಾರದಲ್ಲಿ ಅಲ್ಲಿ 1 ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು, ನ್ಯಾಯದ ಕಲಾಪಗಳು ನಿಮ್ಗೆಲ್ಲರಿಗೂ ಗೊತ್ತು ಆಂಧ್ರದಲ್ಲಿ ನಡೆಯಲ್ಲ. ರಜಾ ಇರುವಂತ ಸಂದರ್ಭದಲ್ಲಿ ಆ 6 ದಿನಗಳನ್ನ ಬಳಸ್ಕೊಂಡು ತುಂಬಾ ವ್ಯವಸ್ಥಿತವಾದಂತ ಒಂದು ಸಂಚನ್ನ ಮಾಡಿ ಒಂದು ಸಿನಿಮಾನ ತಡೆಯಾಜ್ಞೆ ತಂದು ನಿಲ್ಲಿಸುವಂತ ಕೆಲಸ ಮಾಡಿದ್ರು. ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟದಿಂದನೂ ನಾಗಶೇಖರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ, ಓಡಾಡ್ತಾ ಇದ್ದೀವಿ. ಅದರ ಪಬ್ಲಿಸಿಟಿಗೆ ಹೋಗಿದ್ದೆ, ಅದರ ರಿಲೀಸ್ಗೆ ಹೋಗಿದ್ದೆ, ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ. ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು, ಈ ಸಿನಿಮಾ ಲಾಭ ಆಗ್ಲಿ ನಷ್ಟ ಆದ್ರೂ ಏನೇ ಆದ್ರೂ ನಾವು ನನಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂತ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು. ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದ್ಬಿಡುತ್ತೆ, ಛಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದ್ಬಿಡುತ್ತೆ. ಸೊ ಈ ತರದ್ದು ಪ್ರಯತ್ನಗಳನ್ನ ಅವರು ಮಾಡ್ತಾನೆ ಇರ್ತಾರೆ, ನಾವು ಗೆಲ್ತಾನೆ ಇರ್ಬೇಕಾಗತ್ತೆ. ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ, ಚೇಂಬರ್ ಇದೆ, ಮತ್ತೊಬ್ಬರಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂತ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ಗಳನ್ನ ಬಿಟ್ಟು ಕೊಡ್ಲೇಬೇಕು, ಆ ರನ್ ಅನ್ನ ತೆಗಿಬಾರ್ದು ಅನ್ನುವ, ಹೊಸ ಸಿನಿಮಾಗಳಿಗೆ ಏನ್ ಮಾಡ್ಬೇಕು ಅನ್ನೋ ಒಂದು ಪರಿಷ್ಕೃತ ಕಾನೂನನ್ನ ತರದೆ ಹೋದ್ರೆ ಈ ತರ ಸಮಸ್ಯೆಗಳನ್ನ ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರಾ. ಇದನ್ನ ಫೇಸ್ ಮಾಡ್ತಾನೆ ಇರ್ಬೇಕಾಗತ್ತೆ.